ವ್ಯಾಪಾರಿಕ ಪ್ರದೇಶಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ 2.5 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಆರಂಭವಾಗಿದೆ. ರಾಮದೇವ್ಗಲ್ಲಿ, ಮಾರುತಿಗಲ್ಲಿ, ಸಮಾಧಿಗಲ್ಲಿ ಹಾಗೂ ಕಿರ್ಲೋಸ್ಕರ್ ರಸ್ತೆ ಸೇರಿದಂತೆ ಗೀಜುಗೂಡಿದ ವ್ಯಾಪಾರ ಪ್ರದೇಶಗಳಲ್ಲಿ ಈ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಈ ಯೋಜನೆಯ ಮೂಲಕ ವ್ಯಾಪಾರಿಕ ಪ್ರದೇಶಗಳ ರಸ್ತೆ ಮೂಲಸೌಕರ್ಯವನ್ನು ಸುಧಾರಿಸುವ ಗುರಿ ಹೊಂದಲಾಗಿದ್ದು, ವ್ಯಾಪಾರಿಗಳು, ಗ್ರಾಹಕರು, ವಾಹನ ಚಾಲಕರು ಹಾಗೂ ದಿನನಿತ್ಯ ಪ್ರಯಾಣಿಕರಿಗೆ ಹೆಚ್ಚು ಸುಗಮ ಮತ್ತು ಸುರಕ್ಷಿತ ಸಂಚಾರ ಸೌಲಭ್ಯ ದೊರೆಯಲಿದೆ. ಹಾಳಾದ ಹಾಗೂ ಟ್ರಾಫಿಕ್ ನಿಂದ ಕೂಡಿರುವ ರಸ್ತೆಗಳ ಸಮಸ್ಯೆಗೆ ಇದರಿಂದ ದೊಡ್ಡ ಮಟ್ಟದ ಪರಿಹಾರ ಸಿಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಈ ಕಾಮಗಾರಿಗೆ ಚಾಲನೆ ನೀಡುವ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರ ಜೊತೆಗೆ ಅಮಾನ್ ಸೇಠ್, ಸ್ಥಳೀಯ ಮಾರ್ಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳು, ವ್ಯಾಪಾರಿಗಳು, ಅಂಗಡಿಯ ಮಾಲೀಕರು ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ವ್ಯಾಪಾರಿಕ ಪ್ರದೇಶಗಳಲ್ಲಿ ಮೂಲ ಸೌಕರ್ಯ ಬಲಪಡಿಸುವುದು ಸ್ಥಳೀಯ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲು ಅತ್ಯಂತ ಅಗತ್ಯವೆಂದು ಹೇಳಿದರು. ಸ್ಪೆಷಲ್ ರಿಲೀಫ್ ಫಂಡ್ನಿಂದ 3.5 ಕೋಟಿ ಬಾರಿ ಸೆಂಟ್ರಲ್ನಿಂದ ಸ್ಯಾಂಕ್ಷನ್ ಮಾಡಿದ್ದೀವಿ. ಇದರಲ್ಲೇ ರಾಮದೇವ್ಗಲ್ಲಿ, ಸಮಾಧಿಗಲ್ಲಿ, ಕಿರ್ಲೋಸ್ಕರ್ ರೋಡ್, ಮಾರುತಿ ಗಲ್ಲಿ ಎಲ್ಲ ಎಲ್ ಕೆಲಸ ಆಗಿದೆ, ಎಲ್ಲರೂ ಕೆಟ್ಟ ಆಗಿದೆ. ಮತ್ತು ವ್ಯಾಪಾರಿ ಸಂಘ ಅಸೋಸಿಯೇಷನ್ ಅವರು ನಮಗೆ ಬಂದು ಮೆಮೊರೇಂಡಮ್ ಕೊಟ್ಟಿದ್ದರು. ಆ ವೇಳೆಗಿಂದೆಲ್ಲ ಎಸ್ಟಿಮೇಟ್ ಮಾಡಿ, ಟೆಂಡರ್ ಮಾಡಿ, ಸ್ಯಾಂಕ್ಷನ್ ಮಾಡಿ ಈಗ ಪೂಜೆ ಮಾಡ್ತಾ ಇದ್ದೀವಿ. ಒಂದು 2 ದಿವಸ ಒಳಗೆ ನಾವು ಇದು ಕೆಲಸ ಚಾಲೂ ಮಾಡ್ತೀವಿ. ಅದು ಎಲ್ಲರದ್ದು ಸಹಕಾರ ಬೇಕು ನಮಗೆ, ಎಲ್ಲ ವ್ಯಾಪಾರಿ ಬಂದಿದ್ದು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಸಹಕಾರ ಮಾಡಿಕೊಡಿ. ಗುಣಮಟ್ಟದ ಕೆಲಸ ಮತ್ತು ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನು ಅವರು ನೀಡಿದರು. ಮಾರ್ಕೆಟ್ ಅಸೋಸಿಯೇಷನ್ ಸದಸ್ಯರು ಹಾಗೂ ವ್ಯಾಪಾರಿಗಳು ಈ ಯೋಜನೆಯನ್ನು ಸ್ವಾಗತಿಸಿ ಹಲವು ವರ್ಷಗಳಿಂದ ಬಾಕಿ ಇದ್ದ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಿದ ಹಿನ್ನೆಲೆಯಲ್ಲಿ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ये जो आज काम शुरू हो चुका है रामदेव गली में रोड का, ये बहुत नेसेसरी था. एलएनटी का काम भी हुआ था, उसके पहले भी रोड बहुत ख़राब हो चुका था. तो ये काम जो शुरू हुआ है, ये रामदेव गली के लिए जो एक लिंक रोड है, ये बहुत अच्छी बात है और इससे बहुत अच्छा व्यापार भी बढ़ने की बहुत आशंका है हमको. थैंक यू. ಕೇವಲ ಬರೀ ನಮ್ಮ ಶಾಸಕರು ಬರೀ ಒಂದೇ ಗಲ್ಲಿ ಅಲ್ಲ, ನಮ್ಮ ವಾರ್ಡ್ ಸುಮಾರು 8 ರಿಂದ 10 ಗಲ್ಲಿಗಳನ್ನು ಡಾಂಬರನ್ನು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ವಿಶೇಷ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಾರೆ. ಅವರನ್ನು ಎಲ್ಲ ನನ್ನ ವಾರ್ಡಿನ ಎಲ್ಲ ಸಾಮಾನ್ಯ ಜನರ ಪರವಾಗಿ ನಾನು ಅವ್ರ ತುಂಬ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ, ತುಂಬ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು, ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. 2.5 ಕೋಟಿ ರೂಪಾಯಿ ವೆಚ್ಚದ ಈ ಮಹತ್ವದ ರಸ್ತೆ ಅಭಿವೃದ್ಧಿ ಯೋಜನೆಗೆ ಎಲ್ಲರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಪೆನುಗ್ರಾಫ್ಗೆ.